ಮಾರಕ್ಕಿಲ್ಲ ಸರ್, ಯಾವುದಿಲ್ಲ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಬಸವನಗೌಡ ಅಂತ. ನಾನು ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ, ಈ ಕೃಷಿ ಮತ್ತು ಕೃಷಿ ವಿಶ್ವವಿದ್ಯಾಲಯ ಮಂಡ್ಯ ಇದೆಯಲ್ಲ, ಅದರದ್ದೊಂದು ಕಾಲೇಜು ನಮ್ಮ ಕೊಡಗು ಜಿಲ್ಲೆ ಪೊನ್ನಂಪೇಟೆಯಲ್ಲಿದೆ. ಅದರಲ್ಲಿ ನಮ್ಮದು ಈ ಸ್ಟಾಲ್ ಬಂದ್ಬಿಟ್ಟು ಜೇನು ಕೃಷಿ ಬಗ್ಗೆ ನಾವು ಏನೇನು ಅದ್ರ ಬಗ್ಗೆ ತರಬೇತಿ ಏನು ಬೇಕು, ಅದರಿಂದ ಉತ್ಪನ್ನಗಳು ಯಾವ್ಯಾವ ರೀತಿ ನಾವು ತಯಾರಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗ ಮಾಹಿತಿ ಕೊಡ್ತೀನಿ. ಮೊದಲಿಗೆ ನಮ್ಮ ಉತ್ಪನ್ನಗಳು ಜೇನು ಕೃಷಿಯಿಂದ ಯಾವುದ್ಯಾವ್ದು ಬರುತ್ತೆ ಅಂದರೆ, ನೀವು ಇಲ್ಲಿ ನೋಡ್ಬೋದು ಜೇನು ಮೇಣ ಮತ್ತು ಜೇನು ತುಪ್ಪ ಮತ್ತು ಜೇನು ಮೇಣದಿಂದ ಮಾಡಿರೋಂಥ ಬೇರೆ ಬೇರೆ ಥರದ ಪ್ರಾಡಕ್ಟ್ಗಳು. ಇದು ಜೇನು ಮೇಣದಿಂದ ಮಾಡಿರೋಂಥ ಲಿಪ್ ಬಾಮ್. ನಾವು ಈ ಮಾರ್ಕೆಟಲ್ಲಿ ನೋಡಿರ್ಬೋದು ನೀವು, ವ್ಯಾಸ್ಲಿನ್ ಅಂತ ಬರುತ್ತೆ, ಬೇರೆ ಬೇರೆ ಕಂಪನಿದು ಲಿಪ್ ಬಾಮ್ ಬರುತ್ತೆ. ಅದೆಲ್ಲ ಏನೋ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಈ ನಮ್ಮದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನ್ಯಾಚುರಲ್ ಪ್ರಾಡಕ್ಟು. ಇದರಲ್ಲಿ ನಾವು ಕೆಮಿಕಲ್ ಏನು ಆ್ಯಡ್ ಮಾಡಿಲ್ಲ. ಮತ್ತು ಇದರಲ್ಲಿ ಮೇಯ್ನಾಗಿ ಜೇನು ಮೇಣ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ವಾಸನೆ ಸುಗಂಧ ಬರಲಿ ಅಂತ ಬೇರೆ ಬೇರೆ ಹೂವಿನ ಎಣ್ಣೆಗಳನ್ನು ಹಾಕಿ ನಾವು ಈ ಪ್ರಾಡಕ್ಟ್ಗಳನ್ನು ಮಾಡಿದ್ದೀವಿ. ಮತ್ತು ಇದು ನೀವು ನೋಡ್ತಿರ್ಬೋದು, ತುಡುವೆ ಜೇನು ಅಂತ. ಇದು ತುಡುವೆ ಜೇನು ಸಾಕೋದಕ್ಕೆ, ಪೆಟ್ಟಿಗೆಲಿಟ್ಟು ಸಾಕೋದಕ್ಕೆ ಯೋಗ್ಯವಾದಂಥ ಇದು ತಳಿ ಇದು. ಮತ್ತು ಇನ್ನೊಂದು ನೀವು ಮೇಲ್ಗಡೆ ನೋಡ್ಬೋದು, ಇದು ಹೆಜ್ಜೇನು ಅಂತ. ಒಂದು ಸ್ವಲ್ಪ ಸಿಟ್ಟಿನ ಸ್ವಭಾವ ಇರುತ್ತೆ. ಯಾರಾದರೂ ಹತ್ತಿರ ಹೋಗೋದು ಅದು ಇದು ಮಾಡಿದ್ರೆ ಇದು ಯಾವ ಥರ ಅಂದರೆ ಹಂಗೆ ಓಪನ್ನಾಗೇ ಗೂಡು ಕಟ್ಟೋದು. ಮತ್ತು ಇದು ತುಡುವೆ ಜೇನಿನ ಪೆಟ್ಟಿಗೆ. ಇದು ಮತ್ತು ಬೇರೆ ಬೇರೆ ಉಪಕರಣಗಳು. ಇದು ಮುಖಪರದೆ ಅಂತ ಕರಿತೀವಿ ನಾವು. ಈ ಥರ ಜೇನು ಕೃಷಿಗೆ ಏನೇನು ಬೇಕಾಗಿದೆ, ತರಬೇತಿ ಏನಾದರೂ ಬೇಕಾದ